ಮೈಸೂರಿನ ಕೃಷ್ಣರಾಜ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀವತ್ಸ ಅವರಿದ್ದಾರೆ. ಜೊತೆಗೆ ಒಂದು ವಿಶೇಷ ಕಾರ್ಯಕ್ರಮ ಗರುಡೋತ್ಸವವನ್ನು ಅವರು ಆಯೋಜನೆ ಮಾಡ್ತಿದ್ದಾರೆ. ಯಾವಾಗ ಮಾಡ್ತಿದ್ದಾರೆ, ಹೇಗಿರುತ್ತೆ ಕಾರ್ಯಕ್ರಮ, ಅವರನ್ನೇ ಕೇಳೋಣ. ಸರ್ ನಮಸ್ಕಾರ. ವಿಶೇಷ ಕಾರ್ಯಕ್ರಮ ಗರುಡೋತ್ಸವವನ್ನು ಆಯೋಜನೆ ಮಾಡ್ತಿದ್ದೀರಿ. ಏನು ಸರ್ ಗರುಡೋತ್ಸವ ಅಂದರೆ, ಯಾವಾಗ ಆಗತ್ತೆ, ಎಲ್ಲಿ ಆಗತ್ತೆ ಸರ್? ಇದು ಮೈಸೂರಿನಲ್ಲಿ 3ನೇ ಬಾರಿಗೆ ಪಂಚಗರುಡೋತ್ಸವದ ಹೆಸರಿನಲ್ಲಿ 12 ಗರುಡೋತ್ಸವಗಳು ನಡೀತಾ ಇದೆ. ಇದು ಈ ಬಾರಿ 2026 3ನೇಯ ಗರುಡೋತ್ಸವ ಆಗುತ್ತೆ. ಯದಿಗಿರಿ ಯತಿರಾಜ ಮಠದ GR ಅವರ ಅನುಗ್ರಹದೊಂದಿಗೆ ಅವರ ಕಲ್ಪನೆಯ ಕೂಸಾಗಿ ಏನು ತಮಿಳುನಾಡಲ್ಲಿ ಗರುಡ ವಾಹನದ ಮೇಲೆ ಏನು ವಿಷ್ಣು ದೇವರನ್ನು ಹೊತ್ತು ತರುವ ಉತ್ಸವಗಳು ನಡೆಯುತ್ತೆ, ಅದನ್ನು ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ಮೊದಲನೇ ಬಾರಿಗೆ ಮೈಸೂರಿನಲ್ಲಿ ಪಂಚಗರುಡೋತ್ಸವ 5 ಗರುಡ ಸೇವೆಗಳು ತಮಿಳುನಾಡಲ್ಲಿ ನಡೆಯುತ್ತೆ. ಅದು ಬಂದು ತೈ ಅಮಾವಾಸ್ಯೆ ಅಂತ ಹೇಳ್ತೀವಿ. ಈ ಬಾರಿಯ ಅಮಾವಾಸ್ಯೆ ಬಂದು ಜನವರಿ 18ನೇ ತಾರೀಕು ಬರ್ತಾಯಿದೆ. ಈ ಬಾರಿ ವಿಶೇಷ ಅಂತ ಹೇಳಿದ್ರೆ, ಮೊದಲನೇ ವರ್ಷ ಶುರು ಮಾಡಿದಾಗ 5 ಇತ್ತು, 2ನೇ ವರ್ಷ 6 ದೇವರುಗಳು ಬಂದರು. ಈ ಬಾರಿ 12 ದೇವರುಗಳು ಗರುಡ ವಾಹನದ ಮೇಲೆ ಮೈಸೂರಿನಲ್ಲಿ ಒಂಟಿಕೊಪ್ಪಲ್ನಲ್ಲಿ ಇರುವಂಥ ಜಾಗದಲ್ಲಿ ಉತ್ಸವಾದಿಗಳು ನಡೆದು ಒಂದು ಅನುಗ್ರಹ ಭಾಷಣಗಳೊಂದಿಗೆ ಮುಕ್ತಾಯ ಆಗುತ್ತೆ. ಇದೇನಾದರೂ ವಿಶೇಷ ಅಂತ ಹೇಳಿದ್ರೆ, ಆವತ್ತಿನ ಅಮಾವಾಸ್ಯೆ ದಿವಸ ಗರುಡ ವಾಹನದ ಮೇಲೆ ಶ್ರೀಮನ್ನಾರಾಯಣ ಅನ್ನುವ ನಾರಾಯಣನ ವಿಗ್ರಹ ಉತ್ಸವಾದಿಗಳು ನಡೆಯೋದು ಜನಗಳಿಗೆ ಒಂದು ಅಭಯ ದೀಕ್ಷೆಯನ್ನು, ಅಭಯಹಸ್ತವನ್ನು ಕೊಡುವಂಥ ಒಂದು ವಿಶೇಷ ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಈ ಬಾರಿ ಜನವರಿ 18ನೇ ತಾರೀಕು ಮಹಾಜನ ಕಾಲೇಜಿನ ಮೈದಾನದಲ್ಲಿ ಈ ವರ್ಷ ಆಯೋಜನೆ ಮಾಡಲಾಗಿದೆ. ಸರ್, ಇನ್ನು ಕಾರ್ಯಕ್ರಮದಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ, ಯಾರ್ಯಾರು ಇರ್ತಾರೆ ಸರ್? ಎಂದಿನಂತೆ ಯದಿಗಿರಿ ಯತಿರಾಜ ಮಠದ GR ಅವರ ಅನುಗ್ರಹದಲ್ಲಿ ಮತ್ತು ಅವರ ಮಾರ್ಗದರ್ಶನ ಮತ್ತು ಅಧ್ಯಕ್ಷತೆಯಲ್ಲಿ, ಹೆಸರಿಗೆ ಶಾಸಕ ಅಧ್ಯಕ್ಷತೆ ವಹಿಸ್ಕೊಂಡಿದ್ದೀನಿ, ಆದರೆ ಅವರಿಲ್ಲದೆ ಈ ಕಾರ್ಯಕ್ರಮ ಇಲ್ಲ. ಜೊತೆಗೆ ಹಿರಿಯ ಯತಿವರಿಯರಾದಂಥ ಮೈಸೂರಿನ ಪರ್ಕಾಲ ಮಠದ ಇನ್ನೇನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳಲ್ಲಿ ಶತಾಯುಷಿಗಳು ಆಗ್ತಾಯಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಮತ್ತು ನಾವು ಅಹೋಬಲದ GR ಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಮೈಸೂರಿನ ಗಣಪತಿ ಸಚ್ಚಿದಾನಂದ ಕಿರಿಯ ಶ್ರೀಗಳು ಬರ್ತಾಯಿದ್ದಾರೆ. ಈ 4 ಶ್ರೀಗಳ ಜೊತೆಗೆ ಮೈಸೂರಿನ ಯೋಗಾನರಸಿಂಹ ಸ್ವಾಮಿ ದೇವಸ್ಥಾನದ ಭಾಷ್ಯಂ ಸ್ವಾಮೀಜಿಯವರು, ಹಾಗೆ ನಾವು ಏನು ಇಳಿಯರಾಜ ಏನು ಭಾರತದ ಹೆಸರಾಂತ ಸಂಗೀತ ನಿರ್ದೇಶಕರು, ಅವರನ್ನು ನಾವು ಆಹ್ವಾನವನ್ನು ಮಾಡಿದ್ದೀವಿ ಮುಖ್ಯ ಅತಿಥಿಗಳಾಗಿ ಇರಬೇಕು ಅಂತೇಳಿ.